ಗಂಗಾವತಿ ಕಾಂಗ್ರೆಸ್ನೊಳಗೆ ಏನೇನೂ ಆಗ್ತಾ ಇಲ್ಲ. ನಿಮಗೆ ಯಾಕೆ ಅದರದ್ದು ಇದು? ನಮಗಂತೂ ಅದರದ್ದು ಭಯನ ನಮಗಿಲ್ಲ, ಏನೂ ಆಗ್ತಾ ಇಲ್ಲ. ಇಕ್ಬಾಲ್ ಅನ್ಸರ್ ಅವರು ಮೊನ್ನೆ 3ನೇ ತಾರೀಕಿಗೆ ಮೀಟಿಂಗ್ ಮಾಡ್ಯಾರ. ಇವತ್ತು ಯಾರು ಶ್ರೀನಾಥ್ ಅವರು ಮತ್ತು ಮಲ್ಲಿಕಾರ್ಜುನ ನಾಗಪ್ಪ ಅವರು ಮತ್ತು ಅನೇಕರೆಲ್ಲರೂ ಸೇರಿ ಎಲ್ಲೊಂದು ಮೀಟಿಂಗ್ ಮಾಡ್ಯಾರ. ಸರಿ, ಎರಡೂ ಅಧಿಕೃತನೇ. ಸರ್, ಈಗ ಇಕ್ಬಾಲ್ ಅನ್ಸಾರಿ ಅವರು ಆ ಮಾತು ಹೇಳ್ಬಾರ್ದಾಗಿತ್ತು, ಹೇಳಿದ್ದಾರೆ. ಈಗಾಗಲೇ ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಯಾವುದೇ ವ್ಯತ್ಯಾಸಗಳು ಇಲ್ಲ. ಅದು ಸಹಜ ರಾಜಕೀಯ ಪಕ್ಷ ಸರ್. ಸಣ್ಣ ಪುಟ್ಟ ಸಮಸ್ಯೆಗಳದಾವು, ಸರಿ ಮಾಡ್ತೀವಿ. ಸರಿ ಮಾಡೋದ್ರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಎರಡೂ ನಮ್ಮ ಪಾರ್ಟಿ, ಇಬ್ಬರು ನಮ್ಮವರೇ. ಒಳ್ಳೆ ಶ್ರೀನಾಥ್ ದನ್ಯರಿಗೆ ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್ ಸರ್. ಈಗ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ಕೆಲಸವನ್ನ ಮಾಡುವಂತ ನಿಷ್ಠಾವಂತ ಕಾರ್ಯಕರ್ತ ನಾನು. ನನಗೆ ಅನ್ಸಾರಿ ಅವರು ಅಷ್ಟೇ, ಶ್ರೀನಾಥ್ ಅವರು ಅಷ್ಟೇ, ಎಲ್ಲರೂ ಅಷ್ಟೇ. ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ನನಗೆ ಇಷ್ಟ. ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಅದನ್ನ ಅಂಗಡಿಗೆ ಅವರು ತಲೆ ಕಟ್ಟಿ ಅವರ ತಲೆದಂಡ ತಗೋಬೇಕು ಅಂತ ಕಾಂಗ್ರೆಸ್ ಹಿರಿಯ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಸರಿ, ಇದೆಲ್ಲ ಸುಳ್ಳು. ಕಾಂಗ್ರೆಸ್ ಈ ಸತೆ ಗೆಲ್ಲುತ್ತೆ. ಯಾರ್ದು ತಲೆನೂ ಇಲ್ಲ, ದಂಡನೂ ಇಲ್ಲ. ಈ ಚುನಾವಣೆಯ ರಿಸಲ್ಟ್ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ? ಯಾರ್ದು ಭವಿಷ್ಯ ನಿರ್ಧಾರ ಇಲ್ಲ. ಎಲ್ಲ ಭವಿಷ್ಯ ನಮ್ಮದು ಚೆನ್ನಾಗಿದೆ. ನಾವು ಗೆಲ್ತೀವಿ. ಆ ಭವಿಷ್ಯಕ್ಕೂ ಈ ಭವಿಷ್ಯಕ್ಕೂ ಸಂಬಂಧ ಇಲ್ಲ. ಒಳ್ಳೆ ರಿಸಲ್ಟ್ ಬರ್ತೈತೆ. ರಾಜಶೇಖರ್ ಇಟ್ನಾಳ್ ಅವ್ರನ್ನ ಡೆಲ್ಲಿಗೆ ಕಳಿಸ್ತೀವಿ. ಅನ್ಸಾರಿ ಅವರ ಸೋಲಿಗೆ ಕಾರಣ ಆಗಿರುವಂತ ನಾಯಕರಿಗೆ ನೀವು ಪದಾಧಿಕಾರಿ ಮಾಡಿದಿರಿ ಅನ್ನೋಂತ ಮಾತು ಸರ್, ಈಗ ಸಾಮಾಜಿಕ ಅದು ಕಾರ್ಯಕರ್ತರೇ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಕೇಳೋಂಥವನು ನಾನು. ಪಕ್ಷದ ಶಿಸ್ತಿನ ಸಿಪಾಯಿ. ನೀವು ಜಿಲ್ಲಾಧ್ಯಕ್ಷರು ಸಹಿತ ಆಗಿದ್ದೀರಿ.